ತಪ್ಪು ತಿಳಿಬೇಡ್ರಿ. ಅಸ್ಲಾಮ ಸಾಹೇಬರು ಜನಿಸ ಬಂದ ಬಳಿಕ ಸಣ್ಣ ಊರಾಗ ಹುಟ್ಟಿದ ಬಳಿಕ ಅವ್ರು ಏನ್ ಮಾಡಕ್ ನೋಡ ಅಂದ್ರ ಇವರು ಸಣ್ಣ ವಯಸ್ಸಿನಾಗ ಲೀಲ ತೋರಿ, ಸಣ್ಣ ವಯಸ್ಸಿನಾಗ ಲೀಲ ತೋರಿಬಿಟ್ರವ್ರಿ. ಅದು ಯಾರಿಗೂ ಗೊತ್ತಾಗಿಲ್ರಿ. ಸಣ್ಣ ವಯಸ್ಸಿನಾಗೆ ಯಾಕಪ್ಪ ಹೆಂಗಂದ್ರಪ್ಪ ಅಂದ್ರ ಇವರು ಮನ್ಯಾಗ ಮಲ್ಕೊಂಡ್ರಿ. ಮನ್ಯಾಗ ಮಲ್ಕೊಂಡ ಬಳಿಕ ಮೌಲವಲಿ ದೇವರವ್ರ ಕನಸಿನೊಳಗೆ ಬಂದ್ರಿ. ಇವ್ರ ಕನಸಿನೊಳಗೆ ಬಂದು ಅಸ್ಲಾಮ ಸಾಹೇಬ ನಿನಗ ಕುರಾನ್ ಕೊಡ್ತೀನಿ, ಈ ಕುರಾನ್ ಪ್ರಕಾರ ನೀ ನಡಿಬೇಕಂತ ಹೇಳ್ಬಿಟ್ರಿ ಅವರಿಗೆ. ಅಸ್ಲಾಂ ಸಾಹೇಬರು ಸಣ್ಣವ್ರಿದ್ದಾರೆ ಹೇಳಿದ್ರಿ. ನಾ ಬಿ ಸಣ್ಣ ನಡಿ ನಾನು ಇಲ್ಲ ಅಂದ್ರು ಒಂದ್ ನಾವು ಕತ್ತಿ ಸಾಕ್ ತಿಳ್ಕೊಂಡ್ಬಿಟ್ಟಿದ್ರಲ್ಲಿ. ಇವ್ರೇನಂದ್ರು ಎದ್ದಿ ಅಸ್ಲಾಂ ಮೌಲವಿ ದೇವರ ಕನಸಿನ ಬಂದ ಬಳಕ ನೀ ಕುರಾನ್ ಕೊಡ್ತೀನಿ, ಕುರಾನ್ ಕೊಟ್ಟ ಬಳಕ ಈ ಭವ ಉದ್ಧಾರ ಮಾಡ್ತಾ ಹೇಳ್ಬಿಟ್ಟು ಅವರಿಗೆ ಅಸ್ಲಾಂ ಸಾಹೇಬ್ ಅವರಿಗೆ. ಇವ್ರೇನು ಮಾಡೋದು ಎದ್ದಿದ ಕೂಡಲೇ ದರ್ಗಾದ ಹತ್ತಿರ ಬಂದ್ರಿ. ದೇವರೇ ನನಗೆ ಕುರಾನ್ ಕೊಟ್ಟಿ, ನಾ ಸಣ್ಣ ಬಾಲಕ, ನನಗಿದು ಏನು ಗೊತ್ತಾಗಂಗಿಲ್ಲ, ನಾ ಏನು ಮಾಡಬೇಕು ಅಂತ ಅಂದ ಬಳಿಕ ಮೌಲವಿ ಸಾಹೇಬರು ಮುಟ್ಟವ್ರು ಹೇಳ್ತಾರ, ಚಿಂತೆ ಮಾಡಿ ಮಗನೇ, ಚಿಂತೆ ಮಾಡಿದ್ದೇವೆ ನೀನು, ನಾನು ಇದ್ದೀನಿ ಬೆನ್ನ ಹಿಂದೆ ನೀ ಯಾವ ತರ ನಡೀತಿ, ಯಾವ ತರ ನೀತಿ ಹೇಳ್ತಿ, ಅದೇ ಪ್ರಕಾರ ನಿಮ್ಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳ್ತಿದ್ರು. ಸಣ್ಣ ವಯಸ್ಸಿನಾಗ ಅಸ್ಲಾಮ ಸಾಹೇಬರಿಗೆ ಕನಸಿನಲ್ಲಿ ಕಂಡಾರ, ಪಕ್ಷಿ ರೂಪ ತಾಳಿ ಕನಸಿನಲ್ಲಿ ಬಂದು ಕುರಾನ ಕೊಟ್ಟಾರ. ಕುರಾನ ಪುಸ್ತಕ ನೋಡಿದ ಕೂಡಲೇ ಎದ್ದು ಕುಂತಾರ. ಹೇಗಮರಾಗಿ ಮೌಲವಿ ದೇವರ ಗುಡಿಗೆ ಬಂದಾರ. ಹೇಗಮರಾಗಿ ಮೌಲವಿ ದೇವರ ದರ್ಗಕ್ಕೆ ಬಂದಾರ. ಎತ್ತಿದ ಕೂಡಲೇ ಅಸ್ಲಾಮ ಸಾಹೇಬರು ದರ್ಗಕ್ಕೆ ಬಂದಾರ. ಧನ್ಯ ಧನ್ಯ ಎಂದು ಪಾದಕ್ಕೆ ಬಿದ್ದಾರ, ಧನ್ಯ ಧನ್ಯ ಎಂದು ಪಾದಕ್ಕೆ ಬಿದ್ದಾರ. ಮೌಲವಿ ದೇವರೇ ಪಂಜಿ ಹಿಡದು ನೀತಿ ಹೇಳ್ಯಾರ. ನೋಡ್ರಿ, ಯಾರಿಗ ಗೊತ್ತರಿ ಅಂತ ಪುಣ್ಯ ಸ್ಥಾನ ಸಿಗಬೇಕಂದ್ರ ಪರಮಾತ್ಮ ಅಲ್ಲ ದೇವರಿಗೆ ಒಲಿಸಿಕೊಂಡವನೇ ಪಂಜಿ ಹಿಡಿಬೇಕಲ್ಲಿ, ಇಲ್ರಿ ಯಾರ ಕಲಿ ಸಾಧ್ಯ ಇಲ್ಲ. ಯಾರು ಹಣೆ ಬರ ಬಂದಿಟ್ಟಂತೇವ್ರಿ. ಮೌಲವಿ ದೇವರ ಪಂಜಿಯ ಹಿಡದು ನೀತಿಯ ತಿಳಿಸ್ಯಾರ. ಬಂದ ಭಕ್ತರಿಗೆ ಸಂಕಷ್ಟ ದೂರ ಮಾಡಿ ಮೌಲವಿ ದೇವರ ಪಂಜಿಯ ಹಿಡದು ನೀತಿಯ ಹಿಡದಾರ. ಬಂದ ಭಕ್ತರಿಗೆ ಸಂಕಷ್ಟ ದೂರ ಮಾಡಿ ಮುಕ್ತಿಯ ಹೇಳ್ಯಾರ. ಅಸ್ಲಾಮ ಸಾಹೇಬರ ಹೆಸರ ಅಸ್ಲಾಮ ಸಾಹೇಬರ ಹೆಸರ ಅಸ್ಲಾಮ ಸಾಹೇಬರ ಹೆಸರ ನಿಶಾನಿ ಸಾಕ್ಷಾತ್ ಹಿಡಿದುಕೊಂಡಾರ. ಕುದುರೆ ಮ್ಯಾಲ ತಪ್ಪು ಸಂಚಾರ ಮಾಡುತ್ತ ಕೈಯ ಹಿಡಿದಾರ ಕಾಡಾಗ. ಒಬ್ಬ ನೋಡಿದರ ಚಂದ್ರಮನಂಗ ಹೊಂದಿರು ಭರಪೂರ.
ಏ ರೂಪ ನೋಡಿದರ ಚಂದ್ರಮ್ಮನಂಗ ಹೊಯ್ತಿರ ಭರಪೂರ ಏ ಸಣ್ಣೂರ ಊರಾಗ ಹುಟ್ಟಿಯ ಬಂದು ಮೊದಲ ಬೆಳಕ ತಂದಾರ ಸಣ್ಣೂರ ಊರಾಗ ಹುಟ್ಟಿ ಬಂದು ಮೊದಲ ಬೆಳಕ ತಂದಾರ ಸಣ್ಣೂರ ಬೆಳಕ ತಂದಾರ ಮುಖ್ಯ ಬೆಳಕ ತಂದಾರ ಹಿಂದೂ ಮುಸ್ಲಿಮ ಏಕ ಎಂದು ತಿಳಿದು ಬಂದಾರ ಜಾತಿ ಭೇದ ನೀತಿ ಮಾರ್ಗಶೀಲ ಒಂದೇ ಹಿಡದಾರ ನಾನು ನನ್ನವರೆಂದು ಭಕ್ತರಿಗೆ ಎಲ್ಲ ಪಾಠ ಹೇಳ್ಯಾರ ನಾನು ನನ್ನವರು ಎಂದು ಭಕ್ತರಿಗೆ ಎಲ್ಲ ಪಾಠ ಹೇಳ್ಯಾರ ಬಂದ ಭಕ್ತರಿಗೆ ಒಳ್ಳೆ ಮಾರ್ಗ ತಿಳಿಸಿಬಿಟ್ಟಾರ ಬಡವ ಭಕ್ತರಿಗೆ ಬಂದು ಬಳಗ ನನ್ನೂರು ಅಂದಾರ ಬಡವ ಭಕ್ತರಿಗೆ ಬಂದು ಬಳಗ ನನ್ನವರು ಅಂದಾರ ಮುತ್ಯವರು ನನ್ನವರು ಅಂದಾರ ಮುತ್ಯವರು ನನ್ನವರು ಅಂದಾರ ಸತಿಪತಿ ಬರಕೂಡಿ ಬಂದರ ಸಣ್ಣೂರ ಊರಿಗ ಏ ಸತಿಪತಿ ಬರಕೂಡಿ ಬಂದರ ಸಣ್ಣೂರ ಊರಿಗ ಬಂದಿದ ಕೂಡಲೇ ಮುತ್ತಾಗ ತಕ್ಷಣ ಆಯಿತಪ್ಪ ಖೂನ ನೋಡ್ರಿ ಈ ಕಲಿಯುಗದೊಳಗ ಮಕ್ಕಳಿಲ್ಲ ನಮಗ್ ಮಕ್ಕಳಿಲ್ರ ತಂದಿ ನಮಗ್ ಗೊತ್ತಿಲ್ಲ ನಿಮ್ಮೂರ ನಾವು ಯಾರ ಹೇಳಿದ ಬಳಿಕ ಅವರಿಗೆ ಸತ್ಯಪತಿಗೆ ನಾವೊಂದು ಹಿಂಗ ಕಲಬುರಗಿ ಜಿಲ್ಲೆದೊಳಗ ಸಣ್ಣೂರು ಗ್ರಾಮದಲ್ಲಿ ಒಂದು ಸಣ್ಣ ಹಳ್ಳಿ ಸಣ್ಣೂರು ಗ್ರಾಮ ಆ ಗ್ರಾಮದೊಳಗ ಅಸಲಾಮ ಸಾಹೇಬರು ಮುಕ್ತಾರಲ್ಲ ಅಲ್ಲಿ ಹೋದ ಬಳಿಕ ನೀವು ಬೇಡಿಕೆ ಕೊಡ್ತಾರ ಅವರು ನೀವು ಅಲ್ಲಿ ಹೋರಿ ಅಂತ ಕಳ್ಸಿಬಿಟ್ರು ಅವ್ರಿಗೆ ಅವ್ರಂದ್ರು ನಮ್ಗೆ ಗೊತ್ತಿಲ್ರಿ ನಾವ್ ಹ್ಯಾಂಗ ಹೋಗ್ಬೇಕು ಅಂದ ಬಳಿಕ ಅವ್ರೇ ಮಾಡೋ ಸತ್ಯಪತಿ ಇಬ್ಬರು ಸಣ್ಣ ಗ್ರಾಮಕ್ಕೆ ಬಂದ್ರಿ ಅವರು ಸಣ್ಣ ಗ್ರಾಮಕ್ಕೆ ಬಂದ ಬಳಿಕ ಮತ್ತೊಬ್ಬರಿಗೆ ಕೇಳ್ತಾರೆ ಅಸಲಾಂ ಮುಕ್ತಾರ ಅವ್ರ ಗುಣ ಇಲ್ರಿ ಅವ್ರಿಗೆ ಗುಣ ಇಲ್ಲ ಅವ್ರೇನ್ ಮಾಡುವ ದರ್ಗಾದ ಆ ದರ್ಗಾದ ಹತ್ತಿರ ಹೋರಿ ಅಸಲಾಮ ಸಾಹೇಬರ ಸಿಗುತ್ತಾರ ಅಂತ ಹೇಳ್ಬಿಟ್ರು ಅವ್ರಿಗೆ ಊರಿಗೆ ಬಂದ್ಬೇಕು ಹೇಳಿದ ಬಳಿಕ ಅವ್ರೇ ಮಾಡಿದ್ರು ದರ್ಗಾ ಹತ್ತಿರ ಹೋದ್ರಿ ಅಸಲಾಂ ಮುಕ್ತಿ ಅವರು ಸಣ್ಣವರು ಅಸಲಾಮ ಮುಕ್ತಿ ಅವರು ಸಣ್ಣವರು ಇದ್ದ ಬಳಿಕ ಅವ್ರು ಸತಿಪತ್ತಿ ಬಂದು ಅಲ್ಲಿ ದರ್ಗಾ ಹತ್ತಿರ ಕೂತು ಕಣ್ಣೀರ್ ಹಾಕ್ತಾರೆ ಕಣ್ಣೀರಿ ಅಳ್ತಾ ಇದ್ರು ಯಾಕಪ್ಪ ಅಂದ್ರ ಅವ್ರಿಗೆ ಒಳ್ಳೆ 10-20 ವರ್ಷ ಆಯ್ತು ಮಕ್ಕಳು ಆಗೋದಿಲ್ಲ ಮಕ್ಕಳಿದ್ದಿಲ್ಲ ಅವ್ರಿಗೆ ಮಕ್ಕಳ ಸಲುವಾಗಿ ಅವರು ಸಂಕಷ್ಟ ಪಟ್ಟರು ಅವ್ರು ಏನ ಮಾಡಿದ್ರು ದರ್ಗಾ ಹತ್ತಿರ ಹೋದ ಬಳಿಕ ದೇವ್ರೇ ನಿಮ್ಗೆ ನಂಬಿ ನಾನು ಬಂದಿನಿ ನನಗೆ ಮಕ್ಕಳ ಭಾಗ್ಯ ಕೊಡು ಅಂದ ಬಳಿಕ ಮುತ್ತೇರನ್ನು ಮಾಡಿದ್ರು ಇವ್ರಿಗೆ ಗೊತ್ತಿಲ್ರಿ ಅವ್ರು ಬಂದ್ರತ್ತೇಳಿ ಅವ್ರು ಅಸಲಾಂ ಬಂದಿರ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಮುಂಜಾನೆ ಬಂದಾರ ಅಸಲಾಂ ಮುತ್ತೇರ ಮಾಡಿದ್ರ ಮನ್ಯಾಗ ಮಾಡ್ಕೊಂಡ್ರಿ ಅವ್ರು ಅಸಲಾಮ ಸಾಹೇಬ್ ಅವರು ಮುತ್ತೇವ್ರು ಮನ್ಯಾಗ ಮಾಡ್ಕೊಂಡ್ರಿ ಅವ್ರು ನಮ್ ಭಕ್ತರಿಗೆ ಬಂದವ್ರು ಗೊತ್ತಾಗಿದ್ದಿಲ್ಲ ರಾತ್ರಿ ಮಾಡ್ಕೊಂಡಾಗ ಏನಾಯ್ತಪ್ಪ ಅಂದ್ರೆ ಅಸಲಾಂ ಮುತ್ತೇವ್ರಿಗೆ ಕನಸು ಬಿದ್ದ ಅವರೇನು ಕೂಡ ಅವ್ರೇನು ಮಾಡಿದ್ರು ಯಾಕೋ ನಮ್ಗೆ ನಿದ್ದೆ ಬರ್ಲಾಗ್ಯದ ನಾ ದರ್ಗಾ ಹತ್ರ ಹೋಗ್ತೀನಿ ಅಂತ ಮಾತ ನಮ್ಗ ಸೂಚನೆ ಬಂದಿ ಮಾತ್ರಿ ಅದು ಅವ್ರು ಬಂದ ಬಳಿಕ ಇವ್ರಿಗೆ ನಿದ್ದೆ ಬರ್ಲ ಬಟ್ಟೆ ಏನ್ ಮಾಡಿದ್ರಿ ಅಂತ ಬಳಿಕ ನಂಗೆ ಯಾಕೋ ನಂಗೆ ನಿದ್ದೆ ಬರ್ಲಾಗ್ಯದ ತಂದೆ ತಾಯಿ ಕೇಳಿದ್ರೆ ತಂದೆ ತಾಯಿ ಅವರಿಗೆ ನಂಗೆ ನಿದ್ದೆವರೆಗೆ ನಾ ಹೋಗ್ತೀನಿ ದರ್ಗಾ ಹತ್ತಿರ ಅಂದ ಬಳಿಕ ಮಗ ಯಾಕಪ್ಪ ಈಗ ಚಿಂತೆ ಮಾಡ್ತೀವಿ ಮನೆ ಬಂತು ಮುಂಜಾನೆ ಹೋಗು ಅಂದ್ರತ್ರಿ ಅವ್ರು
ಇಲ್ಲ ನಾ ಮಂಟೋಮಲ ದರ್ಗದ ಹತ್ತಿರ ಹೋಗ್ತೀನಿ ಅಂದಿರ್ತಾರೆ ಅವರು. ಅಂದ ಬಳಿಕ ಇವ್ರು ಏನ್ ಮಾಡಿದ್ರು ಅಸ್ಲಂ ಅವರು ದರ್ಗದ ಹತ್ತಿರ ಹೋಗ್ಬಿಟ್ರು ಅಲ್ಲಿಗೆ. ಅಲ್ಲಿ ಹೋಗುವಂತ ಸತ್ಯಪತ್ರಿ ಅಳ್ಕೋತ ಕುಂತ್ರಿ ದರ್ಗದ ಹತ್ತಿರ. ದರ್ಗದ ಹತ್ರ ಅಳ್ಕೋತ ಕುಂತ ಬಳಿಕ ಯಾಕಮ್ಮ ನೀವು ಯಾಕೆ ಕಾಳತ್ತಿದ್ದೀರಿ ಇಲ್ಲಿ ಬಂದಿ ಅಂದ ಬಳಿಕ ನೀವು ಯಾರಿ ನಾ ಅಸ್ಲಮ ಮುಚ್ಚೆ ಇದ್ದೀನಿ ಅಂದೊಳಗೆ ಧನ್ಯ ಧನ್ಯ ಎಂದು ಪಾಲಕ್ತಿದ್ರು ಅವರು. ಶ್ರೇಷ್ಠಂಗ ಹಾಕ್ತಿದ್ರು ಅವರು ಸತ್ಯಪತಿ ಇಬ್ಬರು ಕೂಡಿ. ಯಾರಿಗೆ? ಅಪ್ಪಾಜಿ ಅವರಿಗೆ ಶ್ರೇಷ್ಠಂಗ ಹಾಕಿದ ಬಳಿಕ ಅವ್ರೇನಂದ್ರು, ನಿಮ್ಮ ಮಕ್ಕಳಿಲ್ಲಲ್ಲ ಈ ಬಾಳೆಹಣ್ಣ ತಗೊಂಡು ಹೋಗ್ಬಿಡ್ರಿ, ಬಾಳೆಹಣ್ಣ ಹಾಕೊಡ್ತೀನಿ ನಿಮ್ ಕೈಯಲ್ಲಿ, ಈ ಬಾಳೆಹಣ್ಣ ತಗೊಂಡು ಹೋಗ್ಬಿಡ್ರಿ, ನಾ ಹೇಳ್ದಂಗ ನೀವು ಪಾಲಿಸಬೇಕು. ಆಯ್ತು ಅಪ್ಪಾಜಿ ನೀವು ಹೇಳ್ದಂಗ ನಾವು ಪಾಲಿಸ್ತೇವೆ ಅಂದ ಬಳಿಕ ಅವ್ರೇನು ಮಾಡಿದ್ರು, ಬಾಳೆಹಣ್ಣು ಕೊಟ್ಟ ಬಳಿಕ ನೀವು ಪ್ರತಿ ತಿಂಗಳ ಅಮಾವಾಸ್ಯ ದಿವಸ ದರ್ಗದ ಹತ್ತಿರ ಬಂದು ಬಿಡ್ಬೇಕಂತ ಹೇಳ್ಬಿಟ್ರು. ಬಂದ ಬಳಿಕ ಒಂದೇ ವರ್ಷದ ಒಳಗ ಗಂಡ ಜನ್ಮ ನೀಡಿದ್ರು ಅವರು ಸತ್ಯಪತಿ ಇಬ್ಬರು. ಒಂದೇ ವರ್ಷದ ಒಳಗ ಗಂಡ ಮಗನಿಗೆ ಜನ್ಮ ನೀಡಿದ್ರು ಸತ್ಯಪತಿ ಇಬ್ಬರು. ಅವ್ರ ಪವಾಡ ಹೇಳಿದಾರ ಬಹಳ ಕಡಿಮೆ ಅದರಿ. ನಾನು ಇದ್ದೀನಿ ಕೊಯ್ನೂರು ಗ್ರಾಮದಲ್ಲಿ. ನಮಗಿನ ಅವರು ನಮ್ಗೆ ಗೊತ್ತಿಲ್ಲ ಅಷ್ಟು ಚರಿತ್ರೆ. ಸತ್ಯಪತಿ ಇಬ್ಬರು ಕೂಡಿ ಬಂದರ ದರ್ಗಾದ ಹತ್ತಿರ, ಬಂದಿದ ಕೂಡಲೇ ಮುದ್ದಗ ತಕ್ಷಣ ಆಯಿತಪ್ಪ ಪೂರ್ಣ. ಸತ್ಯಪತಿ ಇಬ್ಬರು ಮಾಡುತ್ತಾರ ನಿಂತು ಅವರ ದರ್ಶನ. ಸಾಹೇಬರ ಇವ್ರ ಗೊತ್ತಿಲ್ಲ ಅವರಿಜಾರ. ದರ್ಗಾದ ಬಂದ ಕುಂತು ಹತ್ತಿರಪ್ಪ ಜೋರ, ಮುದ್ಯರು ಹೇಳ್ತಾರ ಅವರಿ ಪೂರ, ಮುದ್ಯರು ಹೇಳ್ಯಾರ ಅವರಿ ಪೂರ. ಕರ್ಣಿಯ ತೋರಿ ಅಸ್ಲಾಮ ಸಾಹೇಬರು ಆಶೀರ್ವಾದ ಮಾಡ್ಯಾರ. ಕರ್ಣಿಯ ತೋರಿ ಅಸ್ಲಾಮ ಸಾಹೇಬರು ಆಶೀರ್ವಾದ ಮಾಡ್ಯಾರ. ಏನು ಆಗ್ಯದ ಯಾಕ ಅಳುತ್ತೀರಿ ಹೇಳ್ಬೇಕು ಮನಸಾರ. ಮಕ್ಕಳಿಲ್ಲ ಎಂದು ಸಂಕಟದಿಂದ ಬಂದೆಲ್ಲಪ್ಪ ನಿಮ್ಮ ಎದರ. ಮಕ್ಕಳ ಕೊಡುವಂತ ಸತ್ಯಪತಿ ಇಬ್ಬರು ಹಾಕ್ಯಾರ ಸಾಷ್ಟಾಂಗ. ಮಕ್ಕಳ ಕೊಡುವಂತ ಸತ್ಯಪತಿ ಇಬ್ಬರು ಹಾಕ್ಯಾರ ಸಾಷ್ಟಾಂಗ. ಕರುಣಮೂರ್ತಿಯಾಗಿ ಅಸ್ಲಾಮ ಸಾಹೇಬರು ಆಶೀರ್ವಾದ ಮಾಡ್ಯಾರ. ಸತ್ಯಪತಿ ಆಶೀರ್ವಾದ ಮಾಡ್ಯಾರ, ಇಬ್ಬರಿಗೆ ಆಶೀರ್ವಾದ ಮಾಡ್ಯಾರ. ಅಮಾವಾಸ್ಯ ದಿವಸ ತಪ್ಪದೆ ದರಗಡ್ಡ ಬಾಂತ ಹೇಳ್ಯಾರ. ಸತಿಪತಿ ಇಬ್ಬರು ಕೂಡಿ ಬಂದರ ತಕ್ಷಣ ಹತ್ತಿರ. ಅಸ್ಲಾಮ ಸಾಹೇಬರಿಗೆ ಬೇಡಿಕೊಂಡು ಅವರು ಮಾರ್ಗ ತಿಳಿಸ್ಯಾರ.
ಸತಿಪತಿ ಇಬ್ಬರು ಮನಸ್ಸಿನ ಮಾತು ತುಂಬಿ ಸಾಗಾರ ಎಷ್ಟು ದಿವಸ ಆಯ್ತು ಮಕ್ಕಳಾಗಿಲೆಂದು ಸಂಕಷ್ಟ ಪಟ್ಟಾರ ಅಸ್ಲಾಮ ಸಾಹಿಬರು ಅಸ್ಲಾಮ ಸಾಹಿಬರು ಆಶೀರ್ವಾದ ಮಾಡಿ ಕೂಡಲೇ ಮಗನಿಗೆ ಜನ್ಮವ ನೀಡ್ಯಾರ ಈ ಸತಿಪತಿ ಜನ್ಮವ ನೀಡ್ಯಾರ ಸತಿಪತಿ ಜನ್ಮವ ನೀಡ್ಯಾರ ಲಾಕದೊಳಗೆ ಏಕಾಗಿ ಜನಿಸಿ ಬಂದಾರ ಏಕರಲಿಂದ ಲೋಕಕ್ಕೆಲ್ಲದು ಲಾಕ ಮಾಡ್ಯಾರ ಸಂಚಾರ ಮಾಡುತ್ತ ಬರುವ ಭಕ್ತರಿಗೆ ಮನೆಯಾಗ ಹೋಗ್ತಾರ ಮನೆ ಒಳಗ ಇದ್ದ ಕಾಡುವ ಕರ್ಮ ದೂರ ಮಾಡ್ಯಾರ ದುಷ್ಟ ಚಟಗಳು ಇದ್ದವರಿಗೆ ಹತ್ತವ ಇದ್ದಾರ ಏ ಕುಡಿಯದ ಬಿಡಿಸಿ ಏ ದಾರು ಕುಡಿಯವರಿಗೆ ಈ ಕಲಿಯುಗದಾಗ ಏನಿಲ್ರಿ ಎಲ್ಲರೂ ಅಷ್ಟು ಈಗಿನ ಕಲಿಯುಗದಾಗ ಏನಾಗ್ಯದಪ್ಪ ಅಂದ್ರ ಆಲ್ಕೋಹಾಲ ಹಾಲೇ ಅದು ಹಾಲೇ ಅದ ಈ ಕಲಿಯುಗದಾಗ ಆಲ್ಕೋಹಾಲ್ ಆಗ್ಯದ್ರಿ ಕುಡಿಯದ ಬಿಡಿಸಿ ದುಡಿಯದ ಕಲಿಸಿ ಹಾದಿ ಐಡಿಸ್ಯಾರ ಮುತ್ಯರು ಹಾದಿ ಬಸವ ಕಲ್ಯಾಣ ತಾಲೂಕಿನೊಳಗ ಕೊಯ್ನೂರ ನಗರ ಸೃಷ್ಟಿಗೆ ಶ್ರೇಷ್ಠ ವೀರ್ಯ ಚೆನ್ನ ವೀರವಾಸವ ಮಾಡ್ಯಾರ ಶುದ್ಧ ಮನಸ್ಸ ಇಟ್ಟು ದುಡಿದವರಿಗೆ ಬೇಡಿದ ಕೊಡುತ್ತಾರ ಗುಡ್ಡದ ಮ್ಯಾಲ ವಾಸ ಮಾಡ್ಯಾರ ಜಿಂದ ಶ್ಯಾಮದರ ಕರ್ಬಸಯ್ಯ ಶರಣಯ್ಯ ಕವಿತ ಬರದಾರ ಮುಖ್ಯವಾದಾರ ಕೂಸ ರುಕ್ಮಣ ಹಾಡಿ ಅಕ್ಷರ ಈ ಸಬಲಾಗ ಬ್ರಹ್ಮಾಂಡದೊಳಗ ಶ್ರೇಷ್ಠ ಅಂಶರ ಸಣ್ಣೂರ ನಗರ ಬ್ರಹ್ಮಾಂಡದೊಳಗ ಶ್ರೇಷ್ಠ ಅಂಶರ ಸಣ್ಣೂರ ನಗರ ಕಾಮ ಸುಂದರಿತು ಹೋಗರ ಮನವಗೆ ಬೇಡಿದ ಕೊಡುತ್ತಾರ ಭಕ್ತರಿಗೆ ಬೇಡಿದ ಕೊಡುತ್ತಾರ ಅಸ್ಲಾಮ ಸಾಹಿಬ್ ಮಹಾರಾಜ್